ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿರುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ FSL ವರದಿ ಸರ್ಕಾರದ ಕೈ ಸೇರಿದೆ. ಎಷ್ಟು ಬಾರಿ ಅವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ದಾರೆ ಅದೆಲ್ಲವೂ ಕೂಡ ಈಗ ಪರಿಶೀಲನೆ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದು ಹೌದು ಅನ್ನೋದು FSL ವರದಿಯಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊದಲು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಹೇಳಿದ್ದ ನಾಸಿರ್ ಹುಸೇನ್ ಅವರಿಗೆ ಜಿಂದಾಬಾದ್ ಅಂತೇಳಿ ಹೇಳಿದ್ದು, ನಾಸಿರ್ ಸಾಬ್ ಜಿಂದಾಬಾದ್ ಅಂತೇಳಿ ಹೇಳಿದ್ದು ಅನ್ನೋದೆಲ್ಲ ಏನು ಚರ್ಚೆ ಇತ್ತು. ಆದರೆ FSL ರಿಪೋರ್ಟ್ನಲ್ಲಿ ಬಹಳ ಕ್ಲಿಯರ್ ಆಗಿದೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಕೂಗಿರೋದು FSL ವರದಿಯಲ್ಲಿ ಬಹಿರಂಗ ಆಗಿದೆ. ಈಗ ಆ FSL ವರದಿ ಸರ್ಕಾರದ ಕೈ ಸೇರಿದೆ. FSL ವರದಿಯಲ್ಲಿ ಏನಿದೆ ಗೊತ್ತಾ? ಎಷ್ಟು ಸಲ ಜಿಂದಾಬಾದ್ ಅಂತೇಳಿ ಕೂಗಲಾಗಿದೆ. ವಿಡಿಯೋ ಕ್ಲಿಪ್ ಏನು ಹೇಳ್ತಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಇದೆ. ಅನುಮಾನವೇ ಬೇಡ, ಇದು ಪರಮ ಸತ್ಯ. ಅನುಮಾನವೇ ಬೇಡ, ಇದು ಪರಮ ಸತ್ಯ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಕೂಗಿರೋದು ಸತ್ಯ ಸತ್ಯ. FSL ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಷ್ಟು ಬಾರಿ ಕೂಗಿದ್ದಾರೆ, ಆ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಏನಿದೆ ಅದೆಲ್ಲವೂ ಕೂಡ ಈಗ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಮತ್ತು FSL ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇದೇ FSL ವರದಿ ಸರ್ಕಾರಕ್ಕೂ ಕೂಡ ಸಿಕ್ಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಲಭ್ಯ ಆಗಿದೆ. ವಿಧಾನಸೌಧದ ಆವರಣದಲ್ಲಿ, ಶಕ್ತಿಸೌಧದ ಆವರಣದಲ್ಲಿ, ಪ್ರಜಾತಂತ್ರದ ದೇವಾಲಯ ಅಂತ ಹೇಳಿ ಕರೆದುಕೊಳ್ಳುವಂಥ ವಿಧಾನಸೌಧದ ಆವರಣದಲ್ಲಿ ದೇಶ ವಿರೋಧಿ ಚಟುವಟಿಕೆ, ಅದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಕೂಗಿರೋದು ಆಕ್ರೋಶಕ್ಕೆ ಕಾರಣ ಆಗಿತ್ತು. FSL ರಿಪೋರ್ಟ್ ಈಗ ಸರ್ಕಾರದ ಕೈ ಸೇರಿದೆ. ಅದರ ಎಕ್ಸ್ಕ್ಲೂಸಿವ್ ವರದಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ನಾಗರಾಜ್ ಈಗ ನ್ಯೂಸ್ ರೂಮ್ನಿಂದಲೇ ಲೈವ್ನಲ್ಲಿದ್ದಾರೆ. ನಾಗರಾಜ್, ರಿಪಬ್ಲಿಕ್ಗೆ ಸಿಕ್ಕಿರುವಂಥ ಈ ಎಕ್ಸ್ಕ್ಲೂಸಿವ್ ವರದಿಯಲ್ಲಿ, FSLನ ಎಕ್ಸ್ಕ್ಲೂಸಿವ್ ವರದಿಯಲ್ಲಿ ಏನಿದೆ ಸಾರಾಂಶ? ಎಷ್ಟು ಬಾರಿ ಕೂಗಿದ್ದಾರೆ? ಆ ರಿಪೋರ್ಟ್ನಲ್ಲಿ ಏನಿದೆ ನಾಗರಾಜ್? ರಂಜಿತ್, ಏನು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಸಚಿವರುಗಳು, CM ಹಾಗೇನೆ ಗೃಹ ಸಚಿವರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಮೊದಲಿಗೆ FSL ರಿಪೋರ್ಟ್ ಬಂದಿಲ್ಲ ಅಂತರೂ, ಅದಕ್ಕೂ ಮೊದಲು ಸಚಿವರುಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಏನು ರಿಪಬ್ಲಿಕ್ ಕನ್ನಡಗೆ ಒಂದು ವರದಿ, ಸರ್ಕಾರದ ಒಂದು ರಿಪೋರ್ಟ್ ಆಕ್ಸೆಸ್ ಆಗಿದೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಂತಂದರೆ, ಏನು ಈ ಒಂದು FSL ವರದಿ ಯಾವಾಗ ಬಂತು ಮತ್ತು ಇದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಎಷ್ಟು ಸರಿ ಕೂಗಿದ್ರು ಅಂತಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಏನು 3 ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಿದೆ. ಆ 3 ಆರೋಪಿಗಳನ್ನು ನ್ಯಾಯಾಲಯದ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಪಡಿಬೇಕಾದ್ರೆ ನ್ಯಾಯಾಲಯಕ್ಕೆ ಪೊಲೀಸರು, ಅಂದರೆ ಸರ್ಕಾರದ ಪರವಾಗಿ ಪೊಲೀಸರು ಸಲ್ಲಿಸಿರ್ತಕ್ಕಂಥ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಈಗ ನಮಗೆ ಆಕ್ಸೆಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಒಂದು ಯಾವೆಲ್ಲ ಘಟನಾವಳಿಗಳು, ಅದು 27ನೇ ತಾರೀಕು ಸಂಜೆಯಿಂದ ಏನೆಲ್ಲ ಘಟನಾವಳಿಗಳು ಅದು ಅಂತೇಳಿ. ನಾನು ಅದನ್ನು ಏನು ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಆ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ನ ಡಾಕ್ಯುಮೆಂಟ್ಸ್ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಏನು 27ನೇ ತಾರೀಕು ಸಂಜೆಯೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ನಂತರ 28ನೇ ತಾರೀಕು ಒಂದು ವಿಡಿಯೋವನ್ನು FSLಗೆ ಕಳಿಸಲಾಗುತ್ತೆ. 28ನೇ ತಾರೀಕು ಕಳಿಸಿದ ನಂತರ 1ನೇ ತಾರೀಕು ಮತ್ತೊಂದು ವಿಡಿಯೋನ FSLಗೆ ಕಳಿಸಲಾಗುತ್ತೆ. ಅದೇ 1ನೇ ತಾರೀಕು ಒಂದು ವರದಿ, ಮೊದಲು ಕಳಿಸಿದಂಥ ವಿಡಿಯೋದ FSL ವರದಿ ಪೊಲೀಸರ ಕೈ ಸೇರುತ್ತೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿರುತ್ತೆ, ವಿಧಾನಸೌಧದಲ್ಲಿ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ 1 ಸರಿ ಅಲ್ಲ 2 ಸರಿ ಕೂಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ FSL ವರದಿ ಕೊಡುತ್ತೆ. ನಂತರ 1ನೇ ತಾರೀಕು ಕಳಿಸಿದಂಥ ಮತ್ತೊಂದು ವಿಡಿಯೋ ವರದಿಯು ಸಹ 2ನೇ ತಾರೀಕು ಬರುತ್ತೆ. 2ನೇ ತಾರೀಕು ಏನು ಈ 3 ಜನ ಬಂಧಿತರಾಗಿ ವಶಕ್ಕೆ ವಾಯ್ಸ್ ಸ್ಯಾಂಪಲನ್ನು ತೆಗೆದುಕೊಂಡಿರ್ತಾರೆ, ಆ 2 ವಿಡಿಯೋಗಳ ಜೊತೆ ತುಲನೆ ಮಾಡಿದಾಗ ಗೊತ್ತಾಗುತ್ತೆ ಈ ಆರೋಪಿಗಳು ಏನು 2 ಬಾರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಂತರ 4ನೇ ತಾರೀಕು ವಿಚಾರಣೆಗೆ ಬರಲಿಕ್ಕೆ ಅವ್ರಿಗೆ CRPC 41C ಅಡಿಯಲ್ಲಿ ನೋಟಿಸನ್ನು ಕೊಟ್ಟು 4ನೇ ತಾರೀಕು 4 ಗಂಟೆಗೆ ಆರೋಪಿಗಳನ್ನು ಬಂಧನ ಮಾಡುವಂಥದ್ದು. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ, 1ನೇ ತಾರೀಕೆ FSL ರಿಪೋರ್ಟ್ ಬಂದು ರಿಪೋರ್ಟ್ನಲ್ಲಿ 2 ಪಾಸಿಟಿವ್ ಬಂದರೆ ಕ್ರಮ ತಗೊಳ್ತೀವಿ, ಮುಲಾಜು ಇಲ್ಲದೆ ತಗೊಳ್ತೀವಿ, ಯಾರದೇ ಮುಲಾಜು ಯಾರದೇ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳು ಹೇಳಿದರು, ನಾನು ಹೇಳಿದ್ದೆ, ಅದ್ರ ಪ್ರಕಾರ ಕೆಲಸ ಮಾಡಿದ್ದೇವೆ. ಅವ್ರೇನು ಬೇಕಾದರೂ ಕೊಡ್ಬೋದು, ಕಾನೂನು ಇದೆಯಲ್ವ, ಈ ದೇಶದಲ್ಲಿ ಕಾನೂನಿದೆ, ಕಾನೂನು ಪ್ರಕಾರ ಹೋಗ್ತೇವೆ.
ಸರ್ ಈಗ ಪಾಸ್ಗಳನ್ನು ಕಡಿಮೆ ಕೊಟ್ಟಿದ್ರಿ ಆದರೆ ಅಷ್ಟೊಂದು ಜನ ಕರ್ಕೊಂಬಂದವ್ರ ಮೇಲೂ ಕೂಡ ಶಿಕ್ಷೆ ಆಗುತ್ತಲ್ವ ಸರ್? ಅದಾಯಿತು, ಅದೆಲ್ಲ ಈಗ ನಾವು ಚರ್ಚೆ ಮಾಡಿ ಏನು ಪ್ರಯೋಜನ ಇದೆ? ಅದರ ವಿಶ್ಲೇಷಣೆ ತನಿಖೆ ನಡಿ